ಸಂಧ್ಯಾಕಾಲದಲ್ಲಿ ಮಾಡಿದ ದೇವರ ಸ್ತೋತ್ರ ಹಗಲು ಪೂರ್ತಿ ಮಾಡಿದ ಸತ್ಕರ್ಮದ ಫಲವನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಂತಹ ಸಂಧ್ಯಾಕಾಲಗಳಲ್ಲಿ ಸೇರಿ ಸಾಮೂಹಿಕವಾಗಿ ಆ ಭಗವಂತನನ್ನ ಧ್ಯಾನ ಮಾಡಿದರೆ ನಮ್ಮ 1000 ಕಷ್ಟಗಳನ್ನ ಆ ಭಗವಂತ ಪರಿಹಾರ ಮಾಡುತ್ತಾರೆ. ಗಂಡ ಹೆಂಡತಿ ನಗತಾ ಮನೆಯಲ್ಲಿ ಬದುಕಬೇಕು ಅಂದ್ರೆ ಬೆಳಿಗ್ಗೆ ಮತ್ತೆ ಸಂಧ್ಯಾಕಾಲಗಳಲ್ಲಿ ಹರಿನಾಮ ಇರಬೇಕು ಮನೆಯಲ್ಲಿ. ಪುರುಷರೆಲ್ಲ ಜಪ ಮಾಡಬೇಕು, ಗಾಯತ್ರಿ ಜಪ. ಹೆಣ್ಮಕ್ಕಳೆಲ್ಲ ಹೊಸ್ತಿಲ ಸಾರಿಸುವುದು, ಸೂರ್ಯೋದಯಕ್ಕಿಂತ ಮೊದಲು ಹೇಳುವುದು, ಸಂಧ್ಯಾಕಾಲದಲ್ಲಿ ದೀಪ ಹಚ್ಚುವುದು, ಹೊಸ್ತಿಲ ಸಾರಿಸುವುದು, ಈ ಸತ್ಕರ್ಮಗಳನ್ನು ಮಾಡಿದರೆ ಮನೆಯಲ್ಲಿರುವ ಎಲ್ಲ ಭೂತಗಳ ಸಂಚಾರ, ಪ್ರೇತಗಳ ಸಂಚಾರ ದೂರ ಹೊರಟು ಹೋಗುತ್ತೆ. ಶಂಖನಾದನ ಮಾಡೋದ್ರಿಂದ, ಹರಿನಾಮ ಸ್ಮರಣೆ ಮಾಡೋದ್ರಿಂದ ಒಳ್ಳೆಯ ಫಲಗಳ ಸಿಗುತ್ತೆ. ಹಾಗಾಗಿ ಸಾಮೂಹಿಕವಾಗಿ ನಾವೆಲ್ಲ ಸೇರಿ ಭಗವಂತನನ್ನ ಧ್ಯಾನ ಮಾಡೋಣ. ಸಂಧ್ಯಾಕಾಲದಲ್ಲಿ ಮಾಡಿದ ದೇವರ ಸ್ತೋತ್ರ ಹಗಲು ಪೂರ್ತಿ ಮಾಡಿದ ಸತ್ಕರ್ಮದ ಫಲವನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಂತಹ ಸಂಧ್ಯಾಕಾಲಗಳಲ್ಲಿ ಸೇರಿ ಸಾಮೂಹಿಕವಾಗಿ ಆ ಭಗವಂತನನ್ನ ಧ್ಯಾನ ಮಾಡಿದರೆ ನಮ್ಮ 1000 ಕಷ್ಟಗಳನ್ನು